Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Another blessed day in the presence of God. ಕರ್ತನ ಸನ್ನಿಧಾನದಲ್ಲಿ ಇನ್ನೊಂದು ಆಶೀರ್ವಾದದ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Church, as we are into a pastoral ministry, ಸಭೆ ನಾವು ಸೇವೆ ಒಂದು ಜೀವಿತದಲ್ಲಿ ಸಭಾ ಸೇವೆಯಲ್ಲಿ ನಡೆಯುತ್ತಾ ಬರುತ್ತ ದಾರಿಯಲ್ಲಿ we get to counsel many people. ನಾವು ಅನೇಕ ಜನರನ್ನ ನಾವು ಕೌನ್ಸಿಲ್ ಮಾಡ್ತೇವೆ, ಅನೇಕರನ್ನು ಸಮಾಲೋಚನೆ ಮಾಡ್ತೇವೆ. Especially I get to counsel many youngsters. ವಿಶೇಷವಾಗಿ ನೋಡುವಾಗ ನನಗೆ ಯವನಸ್ಥರಿಗೆ ಒಂದು ಸಮಾಲೋಚನೆ ಮಾಡುವಾಗ ಕೌನ್ಸಿಲ್ ಮಾಡುವಂತ ಒಂದು ಅವಕಾಶಗಳು ಸಿಗುತ್ತವೆ. When I counsel some people, ನಾನು ಕೆಲವರನ್ನ ಕೌನ್ಸಿಲ್ ಮಾಡುವಾಗ sometimes I have to confront them. ನಾನು ಅವರನ್ನ ಕೆಲವು ಬಾರಿ ಎಚ್ಚರಿಸುವಂತ ಪರಿಸ್ಥಿತಿ ಎದುರಾಗ್ತದೆ. Whenever I confront some people, ನಾನು ಕೆಲವರನ್ನ ಎಚ್ಚರಿಸುವಂತ ಸಂದರ್ಭದಲ್ಲಿ they are very broad minded. ಕೆಲವರು ಬಹಳ ಅದನ್ನ ಸುಲಭವಾಗಿ ತೆಗೆದುಕೊಳ್ಳುತ್ತಾರೆ ಮತ್ತು ಅದನ್ನ ಸರಳವಾಗಿ ತೆಗೆದುಕೊಳ್ಳುತ್ತಾರೆ. Very open minded. ಅವರು ಒಂದು ತೆರೆದ ಮನಸ್ಸಿನಿಂದ ಅದನ್ನ ತೆಗೆದುಕೊಳ್ಳುತ್ತಾರೆ. They don't get hurt or they don't get offended from my words. ನನ್ನ ಮಾತುಗಳಿಂದ ಅವರು ಯಾವುದೇ ರೀತಿಯಲ್ಲಿ ಕೋಪಕ್ಕೆ ಬೇಸರಕ್ಕೆ ಒಳಗಾಗೋದಿಲ್ಲ. But when I confront some other people, ಆದ್ರೆ ಕೆಲವರನ್ನ ನಾನು ಎಚ್ಚರಿಸುವಂತ ಸಮಯದಲ್ಲಿ ಅವರಿಗೆ ಬುದ್ಧಿ ಹೇಳುವಂತ ಸಂದರ್ಭದಲ್ಲಿ suddenly their facial expression itself changes. ಆ ತಕ್ಷಣವೇ ಅವರ ಒಂದು ಮುಖದ ಭಾವ ಬದಲಾವಣೆ ಆಗುತ್ತದೆ. They don't agree. ಅವರು ಅದನ್ನು ಒಪ್ಪಿಕೊಳ್ಳೋದಿಲ್ಲ. They try to defend themselves. ಅದನ್ನ ಒಪ್ಪಿಕೊಳ್ಳದೆ ಅದನ್ನ ನಾನು ಆ ರೀತಿ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಹೇಳುತ್ತಾರೆ. Suddenly they get hurt and they get offended. ಆ ತಕ್ಷಣ ಅವರು ನೋವಿಗೊಳಗಾಗುತ್ತಾರೆ, ಬೇಸರಗೊಳ್ಳುತ್ತಾರೆ, ಕೋಪಗೊಳ್ಳುತ್ತಾರೆ. Are you one of those that get easily hurt and offended? ಬಹಳ ಸುಲಭವಾಗಿ ಕೋಪಕ್ಕೆ ಅಥವಾ ಬೇಸರಗೊಳಗಾಗುವಂತ ವ್ಯಕ್ತಿ ನೀವಾಗಿದ್ದೀರಾ? 10 people can tell all the good things that you are doing. 10 ಜನರು ನೀವು ಮಾಡುವಂತ ಒಳ್ಳೆ ಕಾರ್ಯಗಳನ್ನ ಹೇಳುತ್ತಾರೆ. But one person, ಆದ್ರೆ ಒಬ್ಬನೇ ಒಬ್ಬ ವ್ಯಕ್ತಿ, when he speaks ill about you, negative things about you, ನಿಮ್ಮ ವಿಚಾರವಾಗಿ ನಕಾರಾತ್ಮಕ ಅಥವಾ ನೀವು ಮಾಡುವ ತಪ್ಪಿನ ವಿಚಾರವಾಗಿ ಮಾತನಾಡುವಾಗ you get depressed for days and weeks. ನೀವು ಅನೇಕ ದಿನಗಳ ಕಾಲ, ವಾರಗಳ ಕಾಲ ನೀವು ಖಿನ್ನತೆಗೊಳಗಾಗುತ್ತೀರಿ. Just living your life in this manner, ಈ ರೀತಿಯಲ್ಲಿ ನೀವು ಜೀವಿತವನ್ನು ನಡೆಸುವುದು it will make your life miserable. ನಿಮ್ಮ ಜೀವಿತವನ್ನು ಭಯಂಕರವಾಗಿ ಅದು ಮಾಡುತ್ತದೆ. It will make your life vulnerable to the demons. ಸೈತಾನನ ಒಂದು ದಾರಿಗಳಲ್ಲಿ, ಸೈತಾನನ ವಿಚಾರಗಳಲ್ಲಿ ನಿಮ್ಮನ್ನ ಅದು ತೆಗೆದುಕೊಂಡು ಹೋಗುತ್ತದೆ, ದಾರಿಯಲ್ಲಿ ಆ ಒಂದು ಆಕರ್ಷಣೆಗೊಳಿಸುತ್ತದೆ. When you get hurt and offended, ನೀವು ಯಾವಾಗ ಕೋಪಗೊಳ್ಳುತ್ತೀರೋ, ಬೇಸರಗೊಳ್ಳುತ್ತೀರೋ, that will open a door for the devil to enter in your life. ಸೈತಾನನು ನಿಮ್ಮ ಜೀವಿತದಲ್ಲಿ ಪ್ರವೇಶ ಮಾಡುವುದಕ್ಕೆ ಅದು ಅವಕಾಶವಾಗುತ್ತದೆ. You are not a puppet in the hands of someone who is speaking negative or ill about you. ನಿಮ್ಮ ವಿಚಾರವಾಗಿ ನಕಾರಾತ್ಮಕವಾಗಿ ಅಥವಾ ನಿಮ್ಮ ವಿಚಾರವಾಗಿ ನಿಮ್ಮ ತಪ್ಪುಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ನೀವು ಅವರ ಕೈಯಲ್ಲಿರುವುದು ಗೊಂಬೆಯಾಗಿಲ್ಲ. You have to take everything in an open mind. ನೀವು ಅದನ್ನ ಬಹಳ ತೆರೆದ ಮನಸ್ಸಿನಿಂದ ಅದನ್ನು ಸ್ವೀಕರಿಸಬೇಕು. If you are a person who get easily hurt and offended, ಒಂದು ವೇಳೆ ಬಹಳ ವೇಗವಾಗಿ ಕೋಪಗೊಳ್ಳುವಂತ, ಬೇಸರಗೊಳ್ಳುವಂತ ವ್ಯಕ್ತಿ ನೀವಾಗಿರುವುದಾದರೆ, if you live like this in your life, ನಿಮ್ಮ ಜೀವನದಲ್ಲಿ ಈ ರೀತಿಯಲ್ಲಿ ನೀವು ಜೀವನ ಮಾಡುವುದಾದರೆ, it will rob you of your God-given potential. ದೇವರು ನಿಮಗೆ ಕೊಟ್ಟಂತ ಸಾಮರ್ಥ್ಯವನ್ನ ಅದು ಕದಿಯುವಂತೆ ಮಾಡುತ್ತದೆ, ಅದು ಕದ್ದುಕೊಳ್ಳುತ್ತದೆ. Even if the opportunities are lying right in front of you, ಒಂದು ವೇಳೆ ನಿಮ್ಮ ಮುಂದೆ ದೇವರ ಒಂದು ಕಾರ್ಯದಲ್ಲಿ ಮುಂದೆ ಹೋಗುವುದಕ್ಕೆ ಅವಕಾಶಗಳು ನಿಮ್ಮ ಮುಂದೆಯಿಂದಲೂ you ಕೂಡ might not be able to take off it. ನೀವು ಅದನ್ನ ಪಡೆದುಕೊಂಡು ಅದನ್ನ ಸ್ವೀಕರಿಸಿಕೊಂಡು ಮುನ್ನಡೆಯುವುದಕ್ಕೆ ನಿಮಗೆ Because ಕಷ್ಟವಾಗಬಹುದು. you are fearful of something would say something about you. ಯಾರಾದ್ರೂ ಏನೋ ನನ್ನ ವಿಚಾರವಾಗಿ ಮಾತನಾಡುತ್ತಾರೆ, ಹೇಳುತ್ತಾರೆ ಎನ್ನುವಂತ ಭಯ ಇರುವುದರಿಂದ Being emotionally weak is like a wasting disease. ಭಾವನಾತ್ಮಕವಾಗಿ ನಾವು ನೋವಿಗೊಳಗಾಗೋದು ಅದು ಒಂದು ಬಹಳ ಒಂದು ದೊಡ್ಡ ಕಾಯಿಲೆ ಆಗಿದೆ. You need to understand something. ನೀವು ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. Emotionally strong is not being very tough with the people. ಭಾವನಾತ್ಮಕವಾಗಿ ನಾವು ಗಟ್ಟಿಯಾಗಿರುವುದು, ಬಲವಾಗಿರುವುದು, ನಾವು ಜನರ ಜೊತೆ ಬಹಳ ಕಠಿಣವಾಗಿ ವರ್ತಿಸುವುದೆಂದು ಅರ್ಥವಲ್ಲ. Emotionally strong is different and being tough with the people is totally different. ಭಾವನಾತ್ಮಕವಾಗಿ ನಾವು ಜನರ ಜೊತೆ ಕಠಿಣವಾಗಿ ನಾವು ವರ್ತಿಸೋದ್ರಿಂದ ನಾವು ಭಾವನಾತ್ಮಕವಾಗಿ ಗಟ್ಟಿಯಾಗಿದ್ದೇವೆ ಎಂದು ಅರ್ಥವಲ್ಲ. It is completely the two different things. ಆದ್ರೆ ಎರಡು ವಿಚಾರಗಳು ಬೇರೆ ಬೇರೆ ವಿಚಾರಗಳಾಗಿವೆ. Emotionally strong means ಭಾವನಾತ್ಮಕವಾಗಿ ನಾವು ಬಲವಾಗಿರೋದು, ಗಟ್ಟಿಯಾಗಿರೋದಂದರೆ handling yourself in big patience. ನೀವು ತಾಳ್ಮೆ ಉಳ್ಳವರಾಗಿ ನಿಮ್ಮ ಎಲ್ಲ ವಿಚಾರಗಳನ್ನ, ನಿಮ್ಮ ದೇಹವನ್ನ ನೀವು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಾಗಿದೆ. Emotionally strong means ಭಾವನಾತ್ಮಕವಾಗಿ ನೀವು ಒಂದು ಗಟ್ಟಿಯಾಗಿರೋದ್ರಲ್ಲಿ ಅರ್ಥ ಏನು ನೋಡುವಾಗ controlling your
speech controlling your behavior. ನಮ್ಮ ಮಾತನ್ನ ನಮ್ಮ ಸ್ವಭಾವಗಳನ್ನ ನಾವು ಆ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಾಗಿದೆ. Some people are like this. ಕೆಲವು ರೀತಿಯಲ್ಲಿದ್ದೀರಿ, They want to show that they are very strong. ಅವರು ಬಹಳ ಶಕ್ತಿಯುಳ್ಳವರು, ಬಲವುಳ್ಳವರು ಅನ್ನೋದನ್ನ ನಾವು ತೋರಿಸಲು ಬಯಸುತ್ತೇವೆ. So to show off that they become tough with the people. ಅಂತ ವಿಚಾರವನ್ನು ತೋರಿಸುವುದಕ್ಕೋಸ್ಕರವಾಗಿ ನಾವು ಬೇರೆಯವರ ಜೊತೆ ನಾವು ಬಹಳ ಕಠಿಣವಾಗಿ ನಡೆದುಕೊಳ್ಳುತ್ತೇವೆ. Emotionally strong is different from being tough with the people. ಈ ಭಾವನಾತ್ಮಕವಾಗಿ ಬಲವಾಗಿರೋದು ಮತ್ತು ಜನರ ಜೊತೆ ಕಠಿಣವಾಗಿರೋದು ಇದು ಬೇರೆ ಬೇರೆ ವಿಚಾರ ಆಗಿದೆ. Hallelujah. Hallelujah. Are you understanding this ಇದನ್ನು message? ನೀವು ಈ ಸಂದೇಶವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ? There lived a great man of God in South India. ಈ ಒಂದು ದಕ್ಷಿಣ ಭಾರತದಲ್ಲಿ ಶ್ರೇಷ್ಠ ಸೇವಕರು ಜೀವಿಸುತ್ತಿದ್ದರು. You know, who was used mightily by the hands of God. ದೇವರ ಹಸ್ತದಿಂದ ಬಹಳ ಶಕ್ತವಾಗಿ ಉಪಯೋಗಿಸಲ್ಪಟ್ಟರು. He got admitted to the hospital and he was in the ICU. ಒಂದು ದಿವಸ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರು, ಐಸಿಯು ಅಲ್ಲಿ ಅವರಿದ್ರು. You know, in his pain he started to cry to God. ಆ ಒಂದು ಐಸಿಯು ಅಲ್ಲಿ ಅವರು ರೋಗ ಪೀಡಿತರಾಗಿರುವಂತಹ ಆ ಒಂದು ನೋವಲ್ಲಿ ದೇವರ ಬಳಿ ಅವರು ಕೂಗುವುದನ್ನು ನಾವು ನೋಡ್ತೇವೆ. So he said like this to the Lord. ಅವರು ಈ ರೀತಿಯಲ್ಲಿ ದೇವರು ಹೇಳುತ್ತಾರೆ, Lord, I have served you mightily and faithfully to you. ದೇವರೇ, ನಾನು ಶಕ್ತವಾಗಿ ಅದೇ ರೀತಿಯಲ್ಲಿ ನಂಬಿಗಸ್ತನಾಗಿ ನಿನ್ನ ಸೇವೆಯನ್ನು ಮಾಡಿದ್ದೇನೆ. Then why am I going through all this pain? ಈ ಒಂದು ನೋವುಗಳಿಂದ ಬಾಧೆಗಳಿಂದ ನಾನು ಯಾಕೆ ಹಾದು ಹೋಗುತ್ತಿದ್ದೇನೆ? Lord, I am tired and please help me now. ಈಗ ನನಗೆ ಸಹಾಯ ಮಾಡು, ನಾನು ಬಹಳ ಸುಸ್ತಾಗಿದ್ದೇನೆ, ಬಹಳ ನನಗೆ ಸಾಕಾಗಿದೆ ಅನ್ನೋ ರೀತಿಯಲ್ಲಿ Then ಹೇಳಿದ. the Lord appeared to this man of God in a vision. ಆಗ ಕರ್ತನು ದರ್ಶನದ ಮುಖಾಂತರವಾಗಿ ದೇವರು ಆತನನ್ನು ಸಂಧಿಸಲು ಬರುತ್ತಾರೆ. This is what the Lord said. ಆ ಕರ್ತನಲ್ಲಿ ಈ ರೀತಿಯಲ್ಲಿ ಹೇಳುತ್ತಾನೆ, My son, ನನ್ನ ಮಗನೇ, I have given you my gifts and power and thousands are turning to me through your ministry. ನಾನು ನಿನಗೆ ವರದಾನಗಳನ್ನ ಅದೇ ರೀತಿಯಲ್ಲಿ ಅನೇಕ ಆಶೀರ್ವಾದಗಳನ್ನು ನಿನಗೆ ಕೊಟ್ಟಿದ್ದೇನೆ ಮತ್ತು ಅನೇಕ ಜನರು ನಿನ್ನ ಮುಖಾಂತರ ನನ್ನ ಕಡೆ ತಿರುಗುವವರಾಗಿದ್ದಾರೆ. You know, thousands love you and thousands appreciate you. 1000 ಜನರು ನಿನ್ನನ್ನ ಪ್ರಶಂಸಿಸುತ್ತಾರೆ, 1000 ಜನ ನಿನ್ನನ್ನ ಬೆಂಬಲಿಸುತ್ತಾರೆ. However, there are few people who are jealous of you and they speak ill about you. ಅಲ್ಲಿ ಯಾರು ನಿನ್ನನ್ನ ದ್ವೇಷಿಸುತ್ತಾರೋ, ಯಾರು ನಿನ್ನ ವಿರುದ್ಧವಾಗಿ ಮಾತನಾಡುತ್ತಾರೋ ಆ ಚಿಕ್ಕ ಗುಂಪಿದೆ. You know, you are focusing on the small group that is talking ill about you. ನಿನ್ನ ವಿರುದ್ಧವಾಗಿ, ನಿನ್ನ ವಿಚಾರವಾಗಿ ಮಾತನಾಡುವಂತ ಆ ಚಿಕ್ಕ ಗುಂಪನ್ನ ನೀನು ಕಣ್ಣಿನ ಮುಂದೆ ಇಟ್ಟುಕೊಂಡು ಅದರ ಮೇಲೆ ದೃಷ್ಟಿ ಇಟ್ಟುಕೊಂಡು ನೀನು ಮಾತನಾಡುತ್ತಿದ್ಯಾ, ಆಲೋಚನೆ ಮಾಡುತ್ತಿದ್ಯಾ. When you have 1000 people to support you, to pray for you and to do all good things to you, but you are concentrating on a small group that is being jealous of you and speaking ill about you. 1000 ಜನರು ನಿನ್ನ ಪ್ರೀತಿಸುವಾಗ, 1000 ಜನರು ನಿನ್ನ ಬೆಂಬಲವಾಗಿ ನಿಲ್ಲುವಾಗ ನೀನು ಆ ಒಂದು ಚಿಕ್ಕ ಗುಂಪಿನ ಬಗ್ಗೆ ಆಲೋಚನೆ ಮಾಡ್ತಿದ್ಯಾ, ನಿನ್ನನ್ನು ದ್ವೇಷಿಸುವವರ ಬಗ್ಗೆ ನೀನು ದೃಷ್ಟಿ ಇಟ್ಟಿದೀಯಾ. You have chosen to become bitter towards this kind of people. ಈ ಒಂದು ಗುಂಪಿನ ವಿಚಾರವಾಗಿ ನಿನ್ನ ಹೃದಯದಲ್ಲಿ ನೀನು ಕೈ ಭಾವನೆ ಇಟ್ಟುಕೊಂಡಿದ್ದೀಯಾ. My son, this has opened a door to the devil to come inside your life and play with your emotions and the health in your life. ನನ್ನ ಮಗನೇ, ಇದರ ನಿಮಿತ್ತವಾಗಿ ನಿನ್ನ ಜೀವಿತದ ಒಳಗೆ ಸೈತಾನನು ಪ್ರವೇಶವಾಗುವುದಕ್ಕೆ ಇದೊಂದು ತೆರೆದ ಬಾಗಿಲಾಗಿದೆ ಮತ್ತು ಇದರ ಮುಖಾಂತರವಾಗಿ ಇದು ಭಾವನಾತ್ಮಕವಾಗಿ ನೀನು ಆರೋಗ್ಯವಾಗಿ ಅನಾರೋಗ್ಯನಾಗುವುದಕ್ಕೆ ಕಾರಣವಾಗಿದೆ. Then this man of God, ಆಗ ದೇವರ ಆ ಮನುಷ್ಯನು he asked for the forgiveness on that bed. ಆ ಒಂದು ಹಾಸ್ಪಿಟಲ್ ಹಾಸಿಗೆಯಲ್ಲಿಯೇ ದೇವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾರೆ. Then God blessed him and powerfully he went on in ministering to the Lord. ತದನಂತರ ದೇವರು ಅವರನ್ನು ಆಶೀರ್ವದಿಸಿದರು, ಬಿಡುಗಡೆಗೊಳಿಸಿದರು ಮತ್ತು ಅವರ ಒಂದು ಸೇವೆಯಲ್ಲಿ ಅವರು ಶಕ್ತವಾಗಿ ಮುಂದುವರಿಸಲ್ಪಟ್ಟರೆಂದು ನಾವು ನೋಡುತ್ತಾ Many years he did a wonderful work for God. ಅನೇಕ ವರ್ಷಗಳ ಕಾಲ ಅವರು ಒಂದು ದೊಡ್ಡ ಸೇವೆಯನ್ನ, ಒಂದು ದೇವರ ಕಾರ್ಯವನ್ನ ಮಾಡಿದ್ದಾರೆ ಎಂದು ನಾವು And that ನೋಡುತ್ತಾ man of God is no more. ಆ ದೇವರ ಮನುಷ್ಯರು ಈಗಿಲ್ಲ. But we have to learn many things from these kind of lessons. ಆದರೆ ಇಂಥ ಪಾಠಗಳಿಂದ, ಅವರ ಜೀವಿತದಿಂದ ನಾವು ಅನೇಕ ಪಾಠಗಳನ್ನು So ಕಲಿತುಕೊಳ್ಳಬೇಕಾಗಿದೆ. don't let the negative comments to take off in your life. ಸಭೆ, ನಿಮ್ಮ ಜೀವಿತದಲ್ಲಿ ನಕಾರಾತ್ಮಕವಾದ ವಿಚಾರಗಳು, ನಕಾರಾತ್ಮಕ ಆಲೋಚನೆಗಳು ನಿಮ್ಮನ್ನ ಹೊರಗಡೆ ಎಳುವಂತೆ ಅಥವಾ ಅದರಂತೆ ಮಾಡುವಂತೆ ನೀವು ನಡೆಸಬೇಡ್ರಿ ಅಥವಾ ಅದಕ್ಕೆ ಒಳಗಾಗಬೇಡ್ರಿ. The negativity, ಈ ಒಂದು ನಕಾರಾತ್ಮಕ the ವಿಚಾರಗಳು, negative comments, ಈ ನಕಾರಾತ್ಮಕವಾದ ಹೇಳಿಕೆಗಳು if you take it inside your mind, ನಿಮ್ಮ ಮನಸ್ಸಿನ ಒಳಗೆ ನೀವು ತೆಗೆದುಕೊಳ್ಳುವುದಾದರೆ it makes you paint the life, the wrong picture and the life of God, about God, a wrong picture. ನೀವು ನಿಮ್ಮ ಜೀವಿತ ಆಗಿರಬಹುದು ಅಥವಾ ದೇವರ ವಿಚಾರವಾಗಿ ಆಗಿರಬಹುದು, ಒಂದು ತಪ್ಪಾದ ಚಿತ್ರಣವನ್ನು
ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಅದು ಉಂಟಾಗುತ್ತದೆ. Church, focus on the right things. ನೀವು ಸರಿಯಾದ ವಿಚಾರದಲ್ಲಿ ನೀವು ದೃಷ್ಟಿ ಇಡ್ರಿ. Focus on the good things. ನೀವು ಒಳ್ಳೆಯ ವಿಚಾರದ ಮೇಲೆ ದೃಷ್ಟಿ ಇಡ್ರಿ. And start from there. ಅಲ್ಲಿಂದ ನೀವು ನಿಮ್ಮ ವಿಚಾರವನ್ನ ನಿಮ್ಮ ಜೀವಿತವನ್ನ ಪ್ರಾರಂಭ ಮಾಡಿ. Read what the Bible says in Philippians chapter 4 verse number 8. ಫಿಲಿಪ್ಪಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ಏನನ್ನು ಹೇಳ್ತಿದೆ ನೋಡಿಕೊಳ್ಳಿ. See what the Bible says. ಸತ್ಯವಾದ ಏನನ್ನು ಹೇಳ್ತಾ ಇದೆ. Finally, brothers, whatever is true, whatever is honorable, whatever is just, and whatever is pure, whatever is lovely, whatever is commendable, if there is any excellence, if there is anything worthy of praise, think about these things. ಕಡೆಯ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವು, ಮಾನ್ಯವು, ನ್ಯಾಯವು, ಶುದ್ಧವು, ಪ್ರೀತಿಕರವು, ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ, ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. Hallelujah. Church, from today onwards, ಸಮಯ ಇವತ್ತಿನ ದಿವಸದಿಂದ ignore the negativity. ನಕಾರಾತ್ಮಕ ವಿಚಾರಗಳನ್ನು ನೀವು ತಿರಸ್ಕಾರ ಮಾಡಿರಿ. And focus on what God has called you to do. ದೇವರು ನಿಮಗೆ ಏನಕ್ಕೆ ಮಾಡುವುದಕ್ಕೆ ಏನು ಮಾಡುವುದಕ್ಕೆ ಕರೆದಿದ್ದಾರೆ ಅದರ ಮೇಲೆ ದೃಷ್ಟಿ ಇಡ್ರಿ. Don't get distracted by the noise of those that jealous talks. ಯಾವ ಹೊಟ್ಟೆ ಕಿಚ್ಚಿನಿಂದ ಮಾತನಾಡುವಂತಹ ಮಾತುಗಳನ್ನ ನೀವು ಕಿವಿಗಳಿಗೆ ಹಾಕೊಂಡು ನೀವು ಯಾವುದೇ ಕಾರಣಕ್ಕೂ ನೀವು ಚಂಚಲರಾಗಬೇಡ್ರಿ. Few days, I know, in a span of 5-6 months ago, ಒಂದು 5-6 ತಿಂಗಳ ಹಿಂದೆ there was a pastor. ಒಬ್ಬ ಸೇವಕರಿದ್ರು. He began to speak ill about our ministry. ಅವರು ನಮ್ಮ ಸೇವೆ ವಿಚಾರವಾಗಿ ವಿರೋಧವಾಗಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. Especially they had to speak against pastor. ಆ ಸೇವಕರ ವಿರುದ್ಧವಾಗಿ, ಅಂಕಲ್ ವಿರುದ್ಧವಾಗಿ, ವಿರೋಧವಾಗಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. When we got to hear these words, ಈ ವಿಚಾರಗಳನ್ನ ನಾವು ಕಿವಿಯಲ್ಲಿ ಕೇಳುವುದಕ್ಕೆ ಸಿಗುವಂತ ಸಂದರ್ಭದಲ್ಲಿ all four of us, ನಾವು 4 ಜನರು ಕೂಡ totally ignored those negative comments. ಆ ಒಂದು ನಕಾರಾತ್ಮಕ ವಿಚಾರಗಳನ್ನ ನಾವು ತಿರಸ್ಕಾರ ಮಾಡಿದೆವು. We didn't even take those words into our mind. Forget about taking into heart. We didn't even mind it. ಆ ನಕಾರಾತ್ಮಕ ವಿಚಾರಗಳನ್ನ ಹೃದಯಕ್ಕೆ ಬಿಡ್ರಿ, ನಾವು ಮನಸ್ಸಿಗೆ ಅದನ್ನು ತೆಗೆದುಕೊಳ್ಳಲಿಲ್ಲ. We didn't even mind those words. ಆ ವಿಚಾರಗಳನ್ನ ನಾವು ಮನಸ್ಸಿಗೆ ಹಾಕಿಕೊಳ್ಳಲಿಲ್ಲ. And we just forgot it. ನಾವು ಅದನ್ನ ಮರೆತು ಬಿಟ್ಟೆವು. And we continued in our work. ನಾವು ನಮ್ಮ ಜೀವಿತದಲ್ಲಿ ನಮ್ಮ ಕೆಲಸದಲ್ಲಿ ನಾವು ಮುಂದುವರಿಸಿಕೊಂಡು After 5 to 6 months, 5-6 ತಿಂಗಳಾದ ನಂತರ the same pastor who spoke ill about our ministry, ಅದೇ ವ್ಯಕ್ತಿ ಯಾರು ಸೇವಕರು ನಮ್ಮ ವಿರುದ್ಧವಾಗಿ ಮಾತನಾಡಿದರು he began to call pastor. ಅವರು ಸೇವಕರನ್ನ ಫೋನ್ ಮಾಡಿ ಕರೆ ಮಾಡೋದಕ್ಕೆ Now ಪ್ರಾರಂಭಿಸಿದರು. he is giving many prayer requests to pray for his ministry. ಈಗ ಅವರ ಸೇವೆಯಲ್ಲಿ ಆಗುತ್ತಿರುವಂತಹ ವಿಚಾರಗಳಿಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ಪ್ರಾರ್ಥನೆ ರಿಕ್ವೆಸ್ಟ್ಗಳನ್ನ ಅವರು ಕೊಡುವುದಕ್ಕೆ ಪ್ರಾರಂಭಿಸಿದರು. Suddenly we thought, from where this man of God is calling us? ತಕ್ಷಣವಾಗಿ ಈ ಒಬ್ಬ ಸೇವಕರು ನಮ್ಮ ವಿರುದ್ಧವಾಗಿ ಮಾತನಾಡಿದವರು ತಕ್ಷಣವಾಗಿ ಪ್ರಾರ್ಥನೆ ರಿಕ್ವೆಸ್ಟ್ ಅನ್ನು ಎಲ್ಲಿಂದ ಕೊಡುತ್ತಿದ್ದಾರೆ ಅನ್ನುವ ರೀತಿಯಲ್ಲಿ Because ಆಶ್ಚರ್ಯವಾಯಿತು. we had no contact with this pastor. ಆ ಸೇವಕರ ಜೊತೆ ಯಾವುದೇ ರೀತಿಯ ಒಂದು ಅನ್ಯೋನ್ಯತೆ ಆಗಲಿ ಅಥವಾ ಒಂದು ಕನೆಕ್ಟ್ ಸಂಪರ್ಕ ಆಗಲಿ ನಮಗಿಲ್ಲ. Maybe because of jealousy was speaking. ಅವರು ಹೊಟ್ಟೆ ಕಿಚ್ಚಿನ ನಿಮಿತ್ತವಾಗಿ ನಮ್ಮ ವಿರುದ್ಧವಾಗಿ ಮಾತನಾಡಿದರು. After a span of 5 to 6 months, ಆದ್ರೆ 5-6 ತಿಂಗಳ ನಂತರ maybe I believe God watched our behavior and our attitude. 5-6 ತಿಂಗಳ ನಂತರ ದೇವರು ನಮ್ಮ ಹೃದಯವನ್ನ ನಮ್ಮ ಒಂದು ಸ್ವಭಾವವನ್ನು ದೇವರು ನೋಡಿದರೆ ಅನಿಸುತ್ತದೆ. God brought this pastor in good things, in good terms towards us. ಆ ದೇವರು ಒಳ್ಳೆಯ ರೀತಿಯಲ್ಲಿ ಆ ಸೇವಕರನ್ನ ನಮ್ಮ ಬಳಿಗೆ ಒಂದು ಅನ್ಯೋನ್ಯತೆಯಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. The man who was speaking ill about us, ಯಾರು ನಮ್ಮ ವಿರುದ್ಧವಾಗಿ ಮಾತನಾಡುತ್ತಿದ್ದಾರೋ, who was speaking ill about this ministry, ಯಾರು ಈ ಸೇವೆ ವಿರುದ್ಧವಾಗಿ ಮಾತನಾಡುತ್ತಿದ್ದಾರೋ, now he is giving his prayer requests. ಈಗ ಅವರ ಸಭೆಯ ಪ್ರಾರ್ಥನೆ ರಿಕ್ವೆಸ್ಟ್ ಗಳನ್ನು ನಮಗೆ ಅವರು ಕೊಡುತ್ತಿದ್ದಾರೆ. This is the hand of God. ಇದು ದೇವರ ಹಸ್ತವಾಗಿದೆ ಎಂಬುದನ್ನು ನಾವು ನೋಡ್ತೇವೆ. Ignore the negative comments and negativity that's coming into your life. ಸಭೆ ನಿಮ್ಮ ಜೀವಿತದಲ್ಲಿ ಬರುವಂತಹ ಎಲ್ಲ ನಕಾರಾತ್ಮಕ ವಿಚಾರಗಳನ್ನು ತಿರಸ್ಕಾರ ಮಾಡ್ರಿ. Don't mind such things. ಅಂತ ವಿಚಾರಗಳಿಗೆ ಮನಸ್ಸು ಕೊಡಬೇಡ್ರಿ. Don't focus on such things. ಅಂತ ವಿಚಾರಗಳಲ್ಲಿ ನೀವು ದೃಷ್ಟಿ ಇಡಬೇಡ್ರಿ. Christ is living inside you. ಕ್ರಿಸ್ತನು ನಿಮ್ಮಲ್ಲಿ ಜೀವಿಸುತ್ತಿದ್ದಾರೆ. You've got lot of works to do in your ನಿಮ್ಮ life. ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ನೀವು ಮಾಡುವುದಕ್ಕಿದೆ. Focus on such things. ಅಂತ ವಿಚಾರಗಳ ಮೇಲೆ ನಿಮ್ಮ ದೃಷ್ಟಿ ಇಡ್ರಿ. How can you do such things? ಅಂತ ವಿಚಾರಗಳನ್ನು ನೀವು ಹೇಗೆ ಮಾಡಲು ಸಾಧ್ಯ? Your lives are controlled by the Holy Spirit. ಒಂದು ವೇಳೆ ಪರಿಶುದ್ಧಾತ್ಮನಿಂದ ನೀವು ನಿಯಂತ್ರಣಕ್ಕೊಳಗಾಗಿರುವುದಾದರೆ He will produce this kind of fruit in you. ಆತನು ನಿಮ್ಮ ಜೀವಿತದಲ್ಲಿ ಈ ರೀತಿಯ ಫಲಗಳನ್ನು ಕೊಡುವಾತನಾಗಿದ್ದಾನೆ. What you read in Galatians chapter 5 verse number 22 and 23. ಅದನ್ನೇ ನೀವು ಗಲಾತ್ಯ 5ನೇ ಅಧ್ಯಾಯ 22-23 ವಚನಗಳಲ್ಲಿ If you have ಓದುತ್ತೀರಿ. your Bibles, please open it. ಈ ಸಮಯದಲ್ಲಿ ನಿಮ್ಮ ಸತ್ಯವೇದ ಇರುವುದಾದರೆ ಅದನ್ನು ತೆರೆಯಿರಿ. Read the 9 fruits of the Holy Spirit. 9 ಪವಿತ್ರಾತ್ಮನ ಫಲಗಳ ವಿಚಾರವಾಗಿ And ಓದಿಕೊಳ್ಳ್ರಿ. the 9 gifts of the Holy ಆ Spirit. ಪರಿಶುದ್ಧಾತ್ಮನ 9 ವರದಾನಗಳಿದ್ದಾವೆ. Now, most of us, we always pray for the gifts of the Holy ನಾವು Spirit. ಪರಿಶುದ್ಧಾತ್ಮನ ವರದಾನಗಳಿಗೋಸ್ಕರವಾಗಿ ಯಾವಾಗಲೂ ನಾವು ಹೆಚ್ಚಾಗಿ ಪ್ರಾರ್ಥನೆ But ಮಾಡುತ್ತೇವೆ. nobody is
taking care about the fruits of the Holy ಆದರೆ Spirit. ಪರಿಶುದ್ಧಾತ್ಮನ ಫಲಗಳ ವಿಚಾರವಾಗಿ ಯಾರು ಕೂಡ ದೃಷ್ಟಿ ಹಾಕೋದಿಲ್ಲ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋದಿಲ್ಲ. You need to pray more and more for the fruits of the Holy Spirit. ನಾವು ಪರಿಶುದ್ಧಾತ್ಮನ ಫಲಗಳಿಗೋಸ್ಕರ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. And the fruits of the Holy Spirit. ಯಾವಾಗ ಪರಿಶುದ್ಧಾತ್ಮನ ಫಲಗಳು ನಮ್ಮಲ್ಲಿ ಇರುತ್ತದೋ, Gift of the Holy Spirit is automatic. ದೇವರ ಆತ್ಮನ ಒಂದು ವರದಾನಗಳು ನಮಗೆ ಆಟೋಮೆಟಿಕ್ ಆಗಿ ಸಿಗುವಂತದ್ದಾಗಿದೆ. Hallelujah. Hallelujah. Let's read this 9 gifts of fruits of the Holy Spirit. ಈ ಪರಿಶುದ್ಧಾತ್ಮನ 9 ಫಲಗಳನ್ನು ನಾವು ಓದಿಕೊಳ್ಳೋಣ. Love, joy, peace, patience, kindness, faithfulness, goodness, gentleness and self-control. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ, ಇಂಥವುಗಳೇ. Hallelujah. Hallelujah. But these 9 qualities or fruits of the Holy Spirit. ಈ 9 ಪರಿಶುದ್ಧಾತ್ಮನ ಫಲಗಳು ಅಥವಾ ಗುಣಾತಿಶಯಗಳು He is emotionally strong person. ಯಾರಲ್ಲಿ ಇರುತ್ತದೋ ಆತನು ಭಾವನಾತ್ಮಕವಾಗಿ ಬಲವುಳ್ಳವನಾಗಿದ್ದಾನೆ. Hallelujah. Hallelujah. Today you should make a decision. ಇವತ್ತಿನ ದಿವಸ ಒಂದು ನಿರ್ಧಾರವನ್ನು ನೀವು ಕೈಗೊಳ್ಳಬೇಕಾಗಿದೆ. Whatever people speak about you, ಜನರು ನಿಮ್ಮ ಬಗ್ಗೆ ಏನೇ ಮಾತನಾಡಿದರೂ ಕೂಡ just don't mind it. ಅದರ ವಿಚಾರವಾಗಿ ನೀವು ಮನಸ್ಸಿಡಬೇಡ್ರಿ, Ignore it. ಅದನ್ನು ತಿರಸ್ಕಾರ ಮಾಡ್ರಿ, Don't take it into your heart. ನಿಮ್ಮ ಹೃದಯಕ್ಕೆ ಅದನ್ನು ತೆಗೆದುಕೊಳ್ಳಬೇಡ್ರಿ. If you are hurt and offended, ಒಂದು ವೇಳೆ ನೀವು ಕೋಪಗೊಂಡು ಬೇಸರಗೊಳ್ಳುವುದಾದರೆ that opens a door for the devil. ಅದು ಸೈತಾನನಿಗೆ ಒಂದು ಬಾಗಿಲನ್ನು You ತೆರೆಯುವಂತದ್ದಾಗಿದೆ. can play havoc with your emotions and your health. ನಿಮ್ಮ ಜೀವಿತದ ಮೇಲೆ ವಿನಾಶವನ್ನ, ನಿಮ್ಮ ಒಂದು ಆರೋಗ್ಯದ ಮೇಲೆ ವಿನಾಶವನ್ನ ಆತನು Don't ತಂದಾಕುತ್ತಾನೆ. give that space. Don't give that key to the hands of devil. ಸೈತಾನನ ಕೈಗೆ ಅಂತ ಅವಕಾಶವನ್ನ, ಜಾಗವನ್ನ ಮತ್ತು ಕೀಲಿ ಕೈಯನ್ನು ನೀವು ಅವನ ಕೈಗೆ ಕೊಡಬೇಡಿ. You are a child of God. ನೀವು ದೇವರ ಮಗುವಾಗಿದ್ದಿ, You need to move forward. ನೀವು ಮುಂದೆ ನಡೆಯಬೇಕಾಗಿದೆ. Hallelujah. Hallelujah. Praise the Lord. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. Ignore all the negative comments that is coming in your life. ನಿಮ್ಮ ಜೀವಿತದಲ್ಲಿ ಬರುತ್ತಿರುವಂತಹ ಎಲ್ಲ ನಕಾರಾತ್ಮಕ ವಿಚಾರಗಳನ್ನು ತಿರಸ್ಕಾರ ಮಾಡಿ Filled with the Holy Spirit. ಪರಿಶುದ್ಧಾತ್ಮನಿಂದ ತುಂಬಿಸಿಕೊಳ್ಳಿರಿ. Controlled by the Holy Spirit. ಆ ಪರಿಶುದ್ಧಾತ್ಮನಿಂದ ನಡೆಸಲ್ಪಡ್ರಿ. Let us build the kingdom of God. ನಾವು ದೇವರ ರಾಜ್ಯವನ್ನ ನಾವು ಕಟ್ಟುವವರಾಗೋಣ. Hallelujah. Hallelujah. Praise the Lord. ಆತನ ಪರಿಶುದ್ಧ ನಾಮಕ್ಕೆ God bless ಸ್ತೋತ್ರವಾಗಲಿ. everyone according to this word of God. ದೇವರ ವಾಕ್ಯದ ಪ್ರಕಾರವೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Philippians chapter 4 verse number 8. ಫಿಲಿಪ್ಪಿ 4ನೇ ಅಧ್ಯಾಯ 8ನೇ ವಚನ, Galatians chapter 5 verse number 22 and 23. ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 22, 23 ವಚನಗಳ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಹೌದು ಸ್ವಾಮಿ, ಕರ್ತನೆ, ನಾವು ಅನೇಕ ರೀತಿಯ ಮಾರ್ಗದಲ್ಲಿ ನಡೆಯುವಾಗ, ಸತ್ಯದ ಮಾರ್ಗದಲ್ಲಿ ನಡೆಯುವಾಗ ಕರ್ತನೆ ರಾಜ, ನಿನ್ನ ಒಂದು ಕರ್ತನೆ ಆಜ್ಞೆಗಳನ್ನ ಕರ್ತನೆ ನಾವು ಅದರಲ್ಲಿ ಕೈಗೊಂಡು ನಡೆಯುವಾಗ, ನಿನ್ನ ನೀತಿಯನ್ನು ನಾವು ಆಚರಿಸುವಾಗ ನಮ್ಮ ವಿರುದ್ಧವಾಗಿ ನಕಾರಾತ್ಮಕವಾಗಿ ಬರುವಂತಹ ಕರ್ತನೆ ರಾಜ ಯಾವುದೇ ಆಲೋಚನೆಗಳಿರಬಹುದು, ಯಾವುದೇ ಮಾತುಗಳಿರಬಹುದು, ಅದನ್ನ ಕರ್ತನೆ ನಮ್ಮ ಮನಸ್ಸಿಗೂ ನಾವು ತೆಗೆದುಕೊಳ್ಳದೆ ಅದನ್ನ ತಿರಸ್ಕಾರ ಮಾಡುತ್ತಾ ಸೈತಾನನಿಗೆ ಯಾವುದೇ ಕರ್ತನೆ ರಾಜ ಬಾಗಿಲುಗಳನ್ನು ನಾವು ತೆರೆಯದೆ ಸ್ವಾಮಿ ಜೀವಿತವನ್ನ ಹಾಡುವಾಗ ನಮಗೆ ಸಹಾಯದಸ್ತವನ್ನ ಚಾಚು. ಒಂದು ವೇಳೆ ಈ ಕ್ಷಣದಲ್ಲಿ ಕರ್ತನೆ ಯಾರಾದರೂ ಜೀವಿತದಲ್ಲಿ ಕರ್ತನೆ ನಕಾರಾತ್ಮಕ ವಿಚಾರಗಳು ಕಾರ್ಯ ಮಾಡುತ್ತಿರುವುದಾದರೆ, ಅವರಿಗೆ ಅದು ತಲೆನೋವಾಗಿರುವುದಾದರೆ, ಅವರಿಗೆ ಅದು ಕರ್ತನೆ ನೋವಾಗಿರುವುದಾದರೆ, ಅವರಿಗೆ ಕರ್ತನೆ ರಾಜ ಅದು ಕೋಪವನ್ನು ಉಂಟು ಮಾಡಿದರೆ, ಆ ಎಲ್ಲಾ ಸೈತಾನನ ಕಾರ್ಯಗಳನ್ನ, ಅಂಧಕಾರ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರುಗಾಗಿದೆ. ಕರ್ತನೆ ಅವರ ದೃಷ್ಟಿಯನ್ನ ನಿನ್ನ ಮೇಲೆ ಇಡುವ ಹಾಗೆ, ನಿನ್ನ ಚಿತ್ತಾನುಸಾರವಾಗಿ ನಡೆಯುವ ಹಾಗೆ, ನಿನ್ನ ಸೇವೆಯಲ್ಲಿ ನಿನ್ನ ರಾಜ್ಯವನ್ನು ಕಟ್ಟುವುದರಲ್ಲಿ ಮುಂದಾಗುವಾಗ ನೀನು ಕಾರ್ಯ ಮಾಡು. ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಳ್ಳುತ್ತೇನೆ, ಜೀವವುಳ್ಳ ತಂದೆ. ಆಮೆನ್.